ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಜೀರ್ಣಕ್ರಿಯೆ ಸಮಸ್ಯೆ. ಆಹಾರ ಸೇವನೆ ಮಾಡಿರ್ತೀರ, ಸರಿಯಾಗಿ ಜೀರ್ಣ ಆಗಿರೋದಿಲ್ಲ, ಅಸಿಡಿಟಿ, ಎದೆ ಉರಿ, ಹೊಟ್ಟೆ ಉರಿ ಇರ್ತದೆ, ಹೊಟ್ಟೆ ಉಬ್ಬರ ಇರ್ತದೆ, ಮಲಬದ್ಧತೆ ಇರ್ತದೆ, ಹಾಗೂ ಈ ಒಂದು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಾ. ಹಾಗಾದರೆ ಕೇವಲ 14 ದಿನದಲ್ಲಿ ಈ ಒಂದು ಮನೆಮದ್ದು ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನೀವೇನೇನು ಮಾಡಬೇಕು ಅಂತಂದರೆ, ಮನೆಮದ್ದು ಯಾವ ರೀತಿ ಮನೆಮದ್ದು ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಜೀರ್ಣಕ್ರಿಯೆ ಆಗ್ತಾ ಇರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಿ ಅಂತಂದರೆ, ಪ್ರತಿ ರಾತ್ರಿ 1 ಲೋಟ ತಣ್ಣೀರಿಗೆ 1 ಚಮಚ ಮೆಂತ್ಯ ಕಾಳನ್ನು ಹಾಕಿ ನೆನೆಸಿಡಿ. ಮಾರನೇ ದಿನ ಆ ನೆಂದಿರತಕ್ಕಂಥ ಮೆಂತ್ಯ ಕಾಳನ್ನು ಹಾಗೂ ನೀರನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ಇನ್ನು 14ನೇ ದಿನದಲ್ಲಿ ಕೇವಲ 2 ವಾರಗಳಲ್ಲಿ ನಿಮಗೆ ಒಂದು ಅತ್ಯದ್ಭುತವಾದ ಒಂದು ರಿಸಲ್ಟ್ ಸಿಗಬೇಕು. ಜೀರ್ಣಕ್ರಿಯೆ ಸಮಸ್ಯೆಯಿಂದ ನೀವು ದೂರ ಆಗಬೇಕು, ಆರೋಗ್ಯದಿಂದ ಇರಬೇಕು ಅಂತಂದರೆ 1 ಲೋಟ ತಣ್ಣೀರಿಗೆ 1 ಚಮಚ ಮೆಂತ್ಯ ಕಾಳನ್ನು ಹಾಕಿ ರಾತ್ರಿ ನೆನೆಸಿಡಿ. ಮಾರನೇ ದಿನ ಈ ನೆನೆದಿರ್ತಕ್ಕಂಥ ಮೆಂತ್ಯ ಕಾಳಿಗೆ ಈ 1 ಲೋಟ ನೀರಿಗೆ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಹಾಗೂ ಒಂದು 4ರಿಂದ 5 ಹನಿ ನಿಂಬೆ ರಸ ಚೆನ್ನಾಗಿ ಹಿಂಡ್ಕೊಂಡು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು 14 ದಿನ ಸೇವನೆ ಮಾಡಿ. 14 ದಿನ ನೀವು ಸೇವನೆ ಮಾಡಿದ ನಂತರ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ. ಯಾವುದೇ ಮಾತ್ರೆಗಳ ಅವಶ್ಯಕತೆ ಬರೋದಿಲ್ಲ, ಔಷಧಿಗಳ ಅವಶ್ಯಕತೆ ಬರೋದಿಲ್ಲ. ನೀವು ಕೇವಲ ಈ ಒಂದು ಮನೆಮದ್ದನ್ನು ನೀವು 2 ವಾರ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಹೊಟ್ಟೆಯುಬ್ಬರ, ಮಲಬದ್ಧತೆ ಈ ಎಲ್ಲ ಸಮಸ್ಯೆಯಿಂದ ನೀವು ದೂರ ಆಗ್ತೀರಾ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.